ಕೇವಲ 3 ನಿಮಿಷ ಸಾಕು. ಚಿಕನ್ ಡ್ರೈ, ಮಟನ್ ಡ್ರೈ, ನಾನ್ ವೆಜ್ನ ಜೊತೆಗಾರ, ಹಾಗೇನೆ ಗಟ್ಟಿ ಪಲ್ಯಗಳ ಜೊತೆಗಾರ ಅಂತಾನೆ ಹೇಳಬಹುದಾದಂತ ಹುಳಿಸಾರು. ಮಲೆನಾಡು ಭಾಗದ ಜನರು ಈ ಹುಳಿಸಾರು ಇಲ್ಲದೆ ನಾನ್ ವೆಜ್ ಊಟನೇ ಮಾಡಲ್ಲ. ವಿಡಿಯೋ ಮಧ್ಯದಲ್ಲಿ ಸೂಪರ್ ಟಿಪ್ನ ಹೇಳ್ತೀನಿ, ವಿಡಿಯೋ ಫುಲ್ ನೋಡಿ. ಸಾಂಬಾರ್ ಸೀರೀಸ್ ಡೇ 4. ನೆನೆಸಿದ ಹುಣಸೆ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಪುಡಿ, ಖಾರದ ಪುಡಿ, ಸಾಸಿವೆ, ಎಣ್ಣೆ, ಉಪ್ಪು, ಒಂದು ಲಿಂಬು ಗಾತ್ರದ ಹುಣಸೆಹಣ್ಣ ನೆನೆಸಿಟ್ಟು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಗಡ್ಡೆ ಫುಲ್ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಕೊತ್ತಂಬರಿ ಪುಡಿ, 2 ಚಮಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇನ್ 1 ಚಮಚ ಕರಿಬೇವಿನ ಸೊಪ್ಪು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ನ ಮಾಡ್ಕೊಳ್ಳಿ. ಸೂಪರ್ ಟಿಪ್ನ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ನ ಮಾಡ್ಕೋಬೇಕು. ಸಣ್ಣ ಚಟಿಕೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಮಾಡ್ಕೊಂಡಿದ್ದೆಷ್ಟು, ನಮಗೆ ಬೇಕಾಗಿರೋದೆಷ್ಟು ಅಂತ ನೀವೇನೆ ನೋಡಬಹುದು. ಅದರಲ್ಲಿ ಒಂದು 1/4 ಭಾಗ ಆದರೆ ಸಾಕು, ನಮಗೆ ಸೂಪರಾಗಿ 1-2-3 ದಿವಸ ನಾವು ಸಾರನ್ನ ತಿನ್ನಬಹುದು. ಅಷ್ಟು ಟೇಸ್ಟಿನೂ ಇರುತ್ತೆ, ಅಷ್ಟು ಒತ್ತು ಕೂಡ. ನೋಡಿ, ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳುವಂತಹ ಒಂದು ಸೀಕ್ರೆಟ್ ಏನು ಅಂದರೆ, ಹಾಗೆ ಸಿಂಪಲ್ ಆಗಿ ಬಿಸಿ ಮಾಡಬೇಕು. ನಾವು ಕುದಿಸ್ತೀವಿ ಅಂದರೆ ಹುಳಿ ಸಾರಿನ ಟೇಸ್ಟೇ ಹೋಗುತ್ತೆ. ಒಂದು ಒಗ್ಗರಣೆಯನ್ನು ಹಾಕ್ಕೊಡೋಣ. ಒಗ್ಗರಣೆ ಚಟಿಕೆಗೆ 2 ಚಮಚ ಎಣ್ಣೆ, 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನೋಡಿ ನೀಟಾಗಿ ಬಿಸಿ ಮಾಡೋಕ್ಕೆ ಇಟ್ಟಂಥ ಹುಳಿ ಸಾರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಇದನ್ನ ಜಸ್ಟ್ ಬಿಸಿ ಮಾಡಬೇಕು, ದಯವಿಟ್ಟು ಕುದಿಸ್ಬೇಡಿ, ಟೇಸ್ಟೇ ಹೋಗುತ್ತೆ. ಇದೇ ಒಂದು ಸೂಪರ್ ಟಿಪ್ ನಿಮಗೆ. ಇನ್ನೊಂದು ಯೂಸ್ಫುಲ್ ಏನಂದರೆ, ನಾವು ಇದನ್ನ 15 ದಿವಸ ಬೇಕಾದರೂ ಈ ಮಸಾಲಾನ ರೆಡಿ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಬಹುದು. ಕಡಿಮೆ ಪದಾರ್ಥಗಳನ್ನ ಬಳಸ್ಬಿಟ್ಟು ನೋಡಿ ಎಷ್ಟು ಉಪಯೋಗಕಾರಿಯಾದಂತಹ ಸಾರನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಬಗ್ಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ನ ಮಾಡಿ. ಥ್ಯಾಂಕ್ ಯು.